ನನ್ನ ಹೆಸರು ವಾಣಿಶ್ರೀ ಸಂತೋಷ್ ಜೋಗನರ್. ನಾನು ಡಿಗ್ರಿ ಸೆಕೆಂಡ್ ಇಯರ್ ಓದುತ್ತಿದ್ದೇನೆ. ನಮ್ಮ ಕಾಲೇಜ್ ಹೆಸರು ಶ್ರೀ ಎಲ್ ಕೆ ಕೋತ್ ಕಾಲೇಜ್ ಆಫ್ ಕಾಮರ್ಸ್ ಸಂಕೇಶ್ವರ್. ನಮ್ಮ ಕಾಲೇಜಿನಲ್ಲಿ ಎಲ್ಲ ಹೆಣ್ಮಕ್ಕಳಿಗೆ ಸಹಾಯವಾಗಲಿ ಅಂತ ನಮ್ಮ ಪ್ರಿನ್ಸಿಪಲ್ ಮೇಡಮ್ ಅವರು ಶ್ರಮಜೀವಿ ಫೌಂಡೇಶನ್ ವತಿಯಿಂದ ನಮಗೆ ಹೊಲಿಗೆ ಯಂತ್ರವನ್ನು ಕಲಿಸಲು ಈ ಮೇಡಮ್ಗಳಿಗೆ ಹೇಳಿದ್ದರು. ಆವಾಗ ನಮ್ಗೆ ಮೊದಲು ಏನಾದರೂ ಬಿಚ್ಚೋದನ್ನು ಹೊಲೆಯಲು ಅಷ್ಟೇ ಬರ್ತಿತ್ತು, ಮತ್ತು ಏನೂ ಬರ್ತಿರ್ಕಿಲ್ಲ. ಮೇಡಮ್ಗಳು ಇದನ್ನು ಎರಡು ಬ್ಯಾಚ್ ಮಾಡಿದ್ರು. ಫಸ್ಟ್ ಯಾರಿಗೆ ಸ್ಟಿಚ್ ಹಾಕೋಕೆ ಬರ್ತಿದೆ ಅವ್ರು ಸೆಕೆಂಡ್ ಬ್ಯಾಚ್, ಯಾರಿಗೆ ಬರೋಂಗಿಲ್ಲ ಅವ್ರಿಗೆ ಫಸ್ಟ್ ಬ್ಯಾಚ್. ನಾವು ಸೆಕೆಂಡ್ ಬ್ಯಾಚ್ನಲ್ಲಿ ಇದ್ದನು. ನಂಗೆ ಏನು ಅಂದರೆ ಬರೀ ಹೊಲಿಗೆ ಉಚ್ಚೋದು ಅಷ್ಟೇ ಹಾಕೋಕೆ ಬರ್ತಿತ್ತು, ನಂಗೆ ಏನೂ ಬರ್ತಿರ್ಕಿಲ್ಲ. ಆಮೇಲೆ ಮೇಡಮ್ಗಳೆಲ್ಲ ಕಟ್ ಮಾಡೋದು, ಅವರ ಮಟ್ರಿಯಲ್ ತಂದು ಕೊಟ್ಟರು. ನಮ್ಗೆ ಸಹಾಯ ಆಗಲಿ ಅಂತ ನಮ್ಮ ಕಡೆ ಮಟ್ರಿಯಲ್ ಭೀ ಇರೋಕ್ಕಿಲ್ಲ. ಮೇಡಮ್ಗಳು ಮಟ್ರಿಯಲ್ ತಂದು ಕೊಟ್ಟರು. ಅವರ ಕಟ್ ಮಾಡೋದಾಗಲಿ, ನಾವು ಎಷ್ಟು ಸಲ ತಪ್ಪಿರ್ವಿ ನಮಗೆ ಮೇಡಮ್ಗಳು ಏನೂ ಅಂತಿರ್ಕಿಲ್ಲ. ಫಸ್ಟ್ ಪೊಟ್ಲಿ ಬ್ಯಾಗ್ ಹೇಳಿದ್ರು, ಸೆಕೆಂಡ್ ಸಿಂಗಲ್ ಜೀಪ್ ಹೇಳಿದ್ರು, ಥರ್ಡ್ ಡಬಲ್ ಜೀಪ್. ಈಗ ಹ್ಯಾಂಡ್ ಬ್ಯಾಗ್ ಹೇಳತ್ತಾರು. ಹ್ಯಾಂಡ್ ಬ್ಯಾಗ್ ಮುಗಿತಂದ್ರೆ ಭೀ ಮತ್ತು ಮುಂದೆ ಹೇಳ್ತೇನಂತ ಹೇಳಿದರು. ನಾವು ಎಷ್ಟು ಸಲ ತಪ್ಪಿರ್ವಿ ನಮಗೇನೂ ಅಂತಿರ್ಕಿಲ್ಲ. ನಾವು ಯಂತ್ರ ಹೊಲಿಯೋದು ಮುಂದೆ ಎಲ್ಲರೇ ಒಂದು ಸ್ವಲ್ಪ ಮಷಿನ್ದಾಗ ದಾರ ಸಿಕ್ಕರೆ ಭೀ ಮೇಡಮ್ಗಳು ತೆಗಿತಿರು. ಇಷ್ಟೆಲ್ಲ ನಮ್ಗೆ ಹೆಲ್ಪ್ ಮಾಡಿದಾರು. ಈ ಬಿಸ್ನೆಸ್ ನಾವು ಇನ್ನು ಮುಂದೆ ನಾವು ಕಾಲೇಜ್ ಮುಗಿಸಿದ್ರು ಭೀ ನಾವು ಮುಂದೆ ಕಂಟಿನ್ಯೂ ಇದನ್ನು ಮಾಡಿದ್ರೆ ಭೀ ನಮಗೆ ಭಾಳ ಒಳ್ಳೇದೈತಿ. ನಮ್ಮ ಕೈಲೇ ಹಿಂಗೆ ಮುಂದೆ ಜಾಬ್ ಸಿಗದಿಲ್ಲ ಅಂದ್ರೆ ಭೀ ಇಂಥ ಬಿಸ್ನೆಸ್ದಿಂದ ನಮ್ಗೆ ಭಾಳ ಯೂಸ್ ಐತಿ. ಇದನ್ನ ನಾವು ಇಟ್ಕೊಂಡು ನಾವು ಮುಂದೆ ಭೀ ಹಿಂಗೆ ಎಲ್ಲರಿಗೂ ಕಲಿಸೋದಾಗಲಿ ಎಲ್ಲ ಮಾಡೋದಾಗಲಿ ಮಾಡ್ಬೋದು. ಜೈ ಭಾರತ್ ಫೌಂಡೇಶನ್ ಹಾಗೂ ಮತ್ತು ಶ್ರಮಜೀವಿ ಫೌಂಡೇಶನ್ ಅವರಿಗೆ ಥ್ಯಾಂಕ್ಸ್.